ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತು 15th ಆಫ್ ಜೂನ್, ಟೈಮ್ ಬಂದುಬಿಟ್ಟು 10:35 ಆಗಿದೆ. ಸೂರಜ್ ಬರ್ಡೇ ಸೆಲೆಬ್ರೇಷನ್ಗೆ ಸ್ವಲ್ಪ ಡೆಕೋರೇಷನ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಅವ್ನು ಡೆಕೋರೇಷನ್ಸ್ ಎಲ್ಲ ಏನು ಬೇಡ ಅಂತ ಹೇಳಿದ್ದ. ಅವ್ನು ಕೇಳಿದ ಒಂದೇ ಒಂದು ಗಿಫ್ಟ್ನ ಕೊಡಿಸಿ ನನಗೆ ಸಾಕು, ಇದು ಈ ವರ್ಷದ ಡೆಕೋರೇಷನ್ಸ್ ಎಲ್ಲ ಬೇಡ ಅಂತ ಹೇಳಿದ್ದ. ಬಟ್ ಆದರೂ ನನಗೆ ಮನಸ್ಸು ತಡೆಯೋದಿಲ್ಲ. ಪ್ರತಿ ವರ್ಷ ಏನು ಮಾಡ್ತೀನೋ ಅದೇ ರೀತಿಯೇ ಮಾಡಬೇಕು. ಸೊ ಅದರಿಂದ ತುಂಬ ಪ್ರತಿ ವರ್ಷ ಮಾಡೋ ಹಾಗೆ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ಸ್ ಎಲ್ಲ ಬೇರೆ ಇತ್ತು, ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇತ್ತು. ಸೊ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಮನೆಯಲ್ಲೇ ಸಿಂಪಲಾಗಿ ಡೆಕೋರೇಷನ್ ಮಾಡಬೇಕು ಅಂತೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡಬೇಕು ಅವ್ನಿಗೆ ಇಷ್ಟ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು. ಅವನಿಗೆ ಸರ್ಪ್ರೈಸ್ ಗಿಫ್ಟು ಮತ್ತು ಸರ್ಪ್ರೈಸ್ ಕೇಕ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀನಿ. ಕೇಕ್ದು ರೆಸಿಪಿನ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಸೊ ನೋಡ್ಬೋದು. ಸೊ ಬನ್ನಿ, ನಾನು ಡೆಕೋರೇಷನ್ಸ್ನ ಹೇಗೆ ಮಾಡಿದ್ದೀನಿ, ತುಂಬ ಸಿಂಪಲಾಗಿ ಮಾಡಿದ್ದೀನಿ, ತುಂಬಾ ಯೂನೀಕಾಗಿ ಮಾಡಿದ್ದೀನಿ. ಅವ್ನು ಇಷ್ಟಪಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಅವ್ನು ಮಲ್ಕೊಂಡ್ಬಿಟ್ಟು ಆಲ್ರೆಡಿ ಮಲಗಿದ್ದಾನೆ. 12 o'clock ಕರೆಕ್ಟಾಗಿ ಎಬ್ಬಿಸಿ ಅವನಿಗೆ ಸರ್ಪ್ರೈಸ್ ಮಾಡಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಸೊ ಬನ್ನಿ, ನಾನು ಡೆಕೋರೇಷನ್ನ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸುಮ್ಮನೆ ವಿಂಡೋಗೆ ಈ ರೀತಿ 2 ಬಲೂನ್ಸ್ ಹಾಕಿದ್ದೀನಿ ಅಷ್ಟೇ. ಸೊ ಹಾಗೆ ಕೇಕ್ ಕಟ್ಟಿಂಗ್ ಇದಕ್ಕೆ ಮಾತ್ರ ನಾನು ಕ್ಯಾಂಡಲ್ಸ್ ಇಟ್ಟು ಮತ್ತು ಹಾರ್ಟಿಗೆ ಅದು ಹ್ಯಾಪಿ ಬರ್ಡೇ ಅನ್ನೋ ಒಂದು ಸ್ಪೆಕ್ಸ್ ಇತ್ತು. ಸೊ ಸ್ಪೆಕ್ಸ್ನ ಹಾಕ್ಬಿಟ್ಟು ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀನಿ ಅಷ್ಟೇ. ಸೊ ಆಗಲೇ ಅವನ್ನ ವೆಲ್ಕಮ್ ಮಾಡೋದಕ್ಕೆ ಫ್ಲೋರಲ್ಲೂ ಸಹ ಕ್ಯಾಂಡಲ್ಸ್ನ ಇಟ್ಟು ವೆಲ್ಕಮ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ಸೊ ಇದೆಲ್ಲ ಲೈಟಿಂಗ್ಸ್ ಆದಮೇಲೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಲೈಟಿಂಗ್ ನೈಟೆಲ್ಲ ಆಫ್ ಮಾಡಿ ಅವ್ನು ವೆಲ್ಕಮ್ ಮಾಡಬೇಕಾದಾಗ ನಿಮ್ಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನೋಡಿದ್ರಲ್ವ ಹೇಗೆ ನಾನು ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. 12 o'clockಗೆ ಅವನ್ನ ಎಬ್ಬರಿಸ್ಬಿಟ್ಟು ವಿಶ್ ಮಾಡಿ ಜಸ್ಟ್ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಮತ್ತು ಅವನಿಗೆ ಸರ್ಪ್ರೈಸ್ ಗಿಫ್ಟ್ನ ಕೊಟ್ಬಿಟ್ಟು ಅವ್ನ ರಿಯಾಕ್ಷನ್ ಹೇಗಿದೆ ಅಂತ ನಾನು ಲೈವಾಗಿ ನಿಮಗೆ ತೋರಿಸ್ತೀನಿ. ಅವನು ಇಷ್ಟಪಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಗೈಸ್, ಕೀಪ್ ವಾಚಿಂಗ್. ಮಾರ್ನಿಂಗ್ ಅವನು ಟೆಂಪಲ್ ಕರ್ಕೊಂಡು ಹೋಗಬೇಕು. ಟೆಂಪಲ್ ಕರ್ಕೊಂಡು ಹೋಗಿ ಬಂದು ಅವನೇನು ಇಷ್ಟಪಡ್ತಾನೋ ಸೊ ಅದನ್ನು ಪ್ರಿಪೇರ್ ಮಾಡಬೇಕು. ನಾಳೆ ಏನು ಪ್ಲ್ಯಾನ್ಸ್ ಅಂತ ಏನೂ ಮಾಡಿಲ್ಲ, ಜಸ್ಟ್ ಸೆಲೆಬ್ರೇಷನ್ ಮಾಡಿ ಇವತ್ತು ನೈಟೇ ಮಾಡಿಬಿಡ್ತಾ ಇದ್ದೀನಲ್ವ. ಸೊ ಮಾರ್ನಿಂಗ್ ನೋಡಬೇಕು ಇನ್ನೂ ಏನು ಇತ್ತಾ ಅಂತ ಹೇಳ್ಬಿಟ್ಟು. ಸೊ ಕೀಪ್ ವಾಚಿಂಗ್ ಗೈಸ್. ಸೊ ಗೈಸ್, ಈಗ ಟೈಮ್ ಆಗಿದೆ 11:53 ಆಗಿದೆ. ಸೊ ಇವಾಗ ನಾನು ಕ್ಯಾಂಡಲ್ಸ್ ಎಲ್ಲ ನಾನು ಲೈಟಿಂಗ್ ಮಾಡೋ ಅಷ್ಟೊತ್ತಿಗೆ 12 o'clock ಆಗುತ್ತೆ. ಅದಾದಮೇಲೆ ಸೂರಜ್ನ ಎಬ್ಬರಿಸ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ. ಬನ್ನಿ, ನಾನು ಇವಾಗ ಫುಲ್ ಎಲ್ಲ ಲೈಟಿಂಗ್ಸ್ನ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಸೆಲೆಬ್ರೇಷನು ಮತ್ತು ಸರ್ಪ್ರೈಸ್ ಮಾಡೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಸೂರಜ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಮತ್ತು ಪಪ್ಪಂಗೂ ಸಹ ಏನು ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಸೆಲೆಬ್ರೇಷನು ಅದೆಲ್ಲನೂ. ಬಟ್ ನನಗೆ ನಾನು ಮಾಡಿಸ್ಕೊಳ್ಳೋದಕ್ಕಿಂತ ನಾನು ಬೇರೆಯವ್ರಿಗೆ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಬಿಕಾಸ್ ಅವರಲ್ಲಿ ನೋಡುವಂಥ ಖುಷಿನೇ ನನಗೆ, ಅವರಿಬ್ಬರು ಖುಷಿಯಾಗಿದ್ದರೆ ನನಗೆ ಅಷ್ಟೇ, ಇನ್ನೇನು ನಾನು ಯಾರಿಂದ ಏನು ಬಯಸೋದಿಲ್ಲ. ಸೊ ಅವ್ರು ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು. ಸೊ ಪ್ರತಿ ವರ್ಷವೂ ನಾನು ಇಬ್ಬರು ಬರ್ಡೇನೂ ಸಹ ನಾನು ತುಂಬ ಚೆನ್ನಾಗಿ ನಾನು ಸೆಲೆಬ್ರೇಟ್ ಮಾಡ್ತೀನಿ. ನನ್ನ ಕೈಲಾದ ಮಟ್ಟಿಗೆ ನಾನು ಸೆಲೆಬ್ರೇಷನ್ ಮಾಡಿ ಅಥವಾ ಸರ್ಪ್ರೈಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಲೈಟೆಲ್ಲ ಆಫ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಪ್ರತಿ ವರ್ಷ ತುಂಬಾ ಬಲೂನ್ಸ್ಗಳೆಲ್ಲ ಕಟ್ತಿದ್ದೆ. ಸೊ ಈ ವರ್ಷ ಬೇಡ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿ ನಾನು ಈ ಥರ ಸೆಲೆಬ್ರೇಷನ್ ಮಾಡಿದ್ದು. ಹಲೋ ಬಾಸ್, ಹ್ಯಾಪಿ ಬರ್ಡೇ ಬಾಸ್. ಬನ್ನಿ ಬಾಸ್, ಬನ್ನಿ ಬಾಸ್, ಹ್ಯಾಪಿ ಬರ್ಡೇ, ನಿಧಾನಕ್ಕೆ ಬನ್ನಿ, ನಿಧಾನ. ಒಂದು ನಿಮಿಷ ಇಲ್ಲೇ ಇರ್ರಿ, ಒಂದು ನಿಮಿಷ ಅಲ್ಲೇ ಇರ್ರಿ, ನಿಧಾನಕ್ಕೆ ಬನ್ನಿ.
ನಿಧಾನ ಬನ್ನಿ. ಹೇಗಿದೆ ಸರ್ಪ್ರೈಸ್? ಹಾಂ ಹಾಂ ಹಾಂ, ಹೇಗಿದೆ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸೂರಜ್, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಇಷ್ಟ ಆಯ್ತಾ? ಹ್ಯಾಪಿ ಹ್ಯಾಪಿ ಬರ್ಡೇ ಬಂಗಾರಿ. ಹೆಂಗಿದೆ ಟೇಸ್ಟ್? ಹ್ಞೂ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆಯಾ? ಹ್ಯಾಪಿ ಬರ್ಡೇ. ಹ್ಯಾಪಿ ಎತ್ತಿಕ್ ಬಿಡ್ಲಾ? ಎತ್ತಿಕ್ ಬಿಡ್ಲಾ? ಇರೋ ನಿಮಿಷ. ಹ್ಯಾಪಿ ಇರೋ ಇರೋ ಒಂದು ನಿಮಿಷ. ಇದು ತಾನೇ ನೀನು ಮಾಲಲ್ಲಿ ನೋಡಿದ್ದು? ನಾನು ತೆಗಿತೀನಿ, ನೀನು ವಿಡಿಯೋ ಮಾಡು ಅಷ್ಟೇ. ನೀನು ಪಪ್ಪ ಹೇಳ್ತಿದ್ದು ನೀನು ಕ್ಲೋಸ್ ಮಾಡಿ ಫಸ್ಟು. ಕ್ಲೋಸ್ ಮಾಡು. ನೀನು ನನಗೆ ಟೋಪಿ ಹಾಕ್ತಾರಂತೆ, ನಾನು ಹಾಕಿಸ್ಕೊತಾ ಇದ್ದೀನಂತೆ. ಕ್ಲೋಸ್ ಮಾಡಿ. ಹಿಂಗೆ ಹಿಂಗೆ ಹಿಂಗೆ. ಹ್ಞೂ, ನಿಧಾನ ಅದೆಲ್ಲ ಬಾಕ್ಸ್ ಮುಚ್ಚಬೇಕು. ಕೊಡಿ. ನೀನು ನನಗೆ ಆಕಳಿಸ್ತಿದೆ, ಇನ್ನು ನಾಳೆ ಬರುತ್ತೆ, ಇನ್ನು ನಾಳೆ ಬರುತ್ತೆ, ಇನ್ನು ನಾಳೆ ಬರುತ್ತೆ ಅಂತ. ಇನ್ನು ಬಂದೇ ಬಿಟ್ಟು
ಇರಲ್ಲ. ಶೆಲ್ಲಲ್ಲೇ ಶೆಲ್ಲು ತೋರ್ಸಲ್ವಾ ಅವ್ರಿಗೆ? ಹಿಂಗೆ ತೋರಿಸಿ, ಹಿಂಗೆ ಇಟ್ಕೋ, ನಾನು ವೀಡಿಯೋ ಮಾಡ್ತೀನಿ, ನನಗೆ ಕಂಟಿನ್ಯೂ. ಇದು ಇನ್ನೊಂದು ಏನಾದ್ರು ಇರ್ಬೇಕು ಅನ್ಸುತ್ತಿದೆ, ವೀಲ ಏನಾದ್ರು ಬಿತ್ತಾ ವೀಲು? ಇದೇ ವೀಲು. ಇಲ್ಲಿ ಬಿಡಲಿ, ಇಲ್ಲಿ ಒಂದು ನಿಮಿಷ ಇರೋ ತೋರ್ಸಲ್ಲಿ, ಇಲ್ಲಿ ಇರೋ ಒಂದು ನಿಮಿಷ ತೋರಿಸು, ಎರಡು ತೋರಿಸು. ಇದು ಮುಂದಕ್ಕೆ, ಇದು ಹಿಂದಕ್ಕೆ. ಮುಂದಕ್ಕೆ ಇಟ್ಟಿದ್ದೆ ತೋರಿಸು. ಸರಿಯಾಗಿ ಇಟ್ಕೋ. ಹಂಗೆ ಶೆಲ್ಲು ಇದ್ದದ್ದು ಇದು ಕ್ಯಾಪ್ ಇಲ್ಲಿ. ಅದು ಕಾಪು. ಲೈಟ್. ನಾವು ಆರ್ಡರ್ ಮಾಡಿದ್ದು ಬೇರೆ ತರ ತಾನೆ. ಇದೆ. ಈ ತರದಲ್ಲ, ಬೇರೆ ಕಲರ್ದು. ಚೆನ್ನಾಗಿತ್ತಲ್ವಾ? ನಾನು ಹೇಳಿದ್ದು ಚೆನ್ನಾಗಿತ್ತೇ ಇರು. ಅಷ್ಟು ಶೆಲ್ ಹಾಕೋಣ. ಸಣ್ಣ ಇರುತ್ತೆ. ಇದು ಆನ್ ಮಾಡೋದು ಹೆಂಗೆ? ಏನು ಅನ್ಬಿಡೋದು ಹಿಂಗೆ? ಇಲ್ಲ ಶೆಲ್ ಹಾಕ್ಬಿಟ್ಟು ಬಟನ್ನ ನೀ ಸುಮ್ಮನೆ ಹಂಗೆ ಮಾಡಿದ್ರೆ ಆಗ್ಬಿಡುತ್ತಾ? ನಾನು ಹೇಳಿದ್ದು ಕರೆಕ್ಟು. ಇಲ್ಲಿ ಹಾಕ್ಬೇಕು. ಸರಿ, ಅದು ಪಪ್ಪ ಹಂಗೆ ಹೇಳ್ಬಿಟ್ಟು ಮಾಡ್ತೀನಿ. ನಾ ಸೊ ಗೈಸ್, ನೋಡೋದಲ್ವಾ ಸ್ಮಾಲ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೂರಜ್ಗೆ ಖುಷಿ ಆಯ್ತಾ? ಸೊ ಇದ್ರ ಬಗ್ಗೆ ರಿವ್ಯೂನ ನೆಕ್ಸ್ಟ್ ವ್ಲಾಗಲ್ಲಿ ಸಪ್ರೇಟ್ ವ್ಲಾಗ್ನ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ಸು, ಇದ್ರ ಹೇಗೆ ವರ್ಕ್ ಆಗುತ್ತೆ, ಮತ್ತು ನಾನು ಎಷ್ಟು ಅಮೌಂಟ್ ಕೊಟ್ಟೆ, ಹಾಗೂ ನಾನು ಕೊಟ್ಟಿರೋ ಅಂಥ ಅಮೌಂಟ್ಗೆ ಇದು ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಸಪ್ರೇಟ್ ವ್ಲಾಗ್ನ ಮಾಡ್ತೀನಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಸ್ವಲ್ಪ ಶೆಲ್ಲೆಲ್ಲ ಹಾಕಬೇಕಾಗಿದೆ ಇದಕ್ಕೆ. ಸೊ ಅದಕ್ಕೆ ನೆಕ್ಸ್ಟ್ ವ್ಲಾಗ್ನ ಇದಕ್ಕೆ ಅಂತಲೇ ಮಾಡ್ತೀನಿ. ಸೊ ಮಾರ್ನಿಂಗ್ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಗೈಸ್, ನೋಡಿದ್ರಲ್ವ ಈ ಸ್ಮಾಲ್ ಸೆಲೆಬ್ರೇಷನ್ ವ್ಲಾಗು. ಸೊ ಮಾರ್ನಿಂಗ್ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಬೇಕು ರಿವ್ಯೂ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಆಲ್.